ಏನಾದರೂ ಬದಲಾವಣೆ ಆಗುತ್ತೆ ಸರ್? ಯಾಕಂದ್ರೆ ಚುನಾವಣೆ ಮುಗಿತು, ಎಲ್ಲ ನೆಪಗಳಲ್ಲಿ ಹೇಳುವಂತ ಎಲ್ಲ ಮುಗೀತು ಸರ್. ಈಗ ಅಲ್ಲ, ಚುನಾವಣೆ ನೋಡ್ರಿ, ಇದೆಲ್ಲ ಹೇಳಿ ಕೇಳಿ ಆಗುವಂಥ ವಿಚಾರಗಳಲ್ಲ, ತೀರ್ಮಾನಗಳಲ್ಲ. ಈಗ ರಿಸಲ್ಟ್ ಬರಲಿ, ಅದು 4ನೇ ತಾರೀಕೇನೋ ರಿಸಲ್ಟ್ ಇದೆ. ಈ ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬಂದ ಮೇಲೆ ರಾಜಕೀಯ ಅದರದ್ದೇ ಆದಂಥ ತೀರ್ಮಾನ ತೆಗೆದುಕೊಳ್ತಾರೆ. ಬೆಳಗಾವಿ ಅಧಿವೇಶನ, ಬಜೆಟ್, ಅರಸು ದಾಖಲೆ, ಪಂಚರಾಜ್ಯಗಳ ಚುನಾವಣೆ ಅಂತ ನೆಪಗಳು. ನೀವು ಏನಾರ ಮಾಡಿ ನನ್ನನ್ನು ಈ ರಾಷ್ಟ್ರ ಅಧ್ಯಕ್ಷನ ಮಾಡಿಸ್ಬಿಟ್ರೆ ಕಾಂಗ್ರೆಸ್ನಲ್ಲಿ ಎಲ್ಲ ತೀರ್ಮಾನ ನಾನೇ ಮಾಡ್ಬಿಡ್ತೀನಿ. ಮತ್ತು ಅಲ್ಲಿ ಯಾರೋ ಅವ್ರು ತೀರ್ಮಾನ ಮಾಡೋದು ನಾನು ಕೇಳೋ ಪ್ರಶ್ನೆ, ನೀವು ಯಾರು ದೊಡ್ಡ ದೊಡ್ಡವ್ರನ್ನ ಅಧ್ಯಕ್ಷರುಗಳನ್ನ ಅವ್ರನ್ನ ಕಾರ್ಯದರ್ಶಿಗಳನ್ನ ಕೇಳಿ. ನಾವು ಆಗಬೇಕು, ನಾನು ಮಂತ್ರಿ ಆಗಬೇಕು ಅಂತ ಆಸೆ, ನಾನು ಮಂತ್ರಿಮಂಡಲ ಆಗಬೇಕು ಅಂತ ನನಗೂ ಆಸೆ, ಆಗಬೇಕು. ನಾಯಕತ್ವ ವಿಚಾರ ಗೊಂದಲದಲ್ಲಿದೆ. ಏನು ನಾಯಕತ್ವ ವಿಚಾರ? ಅದು ತೀರ್ಮಾನ ಆಯ್ತದೆ. ಎಲ್ಲ ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ. ತೀರ್ಮಾನ ಆಗದೆ ಯಾವುದೂ ತೀರ್ಮಾನ ಆಗಲ್ಲ. ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ. ಇದೊಂದು ಸರಿ, ಮಳೆ ಕಡಿಮೆ ಆಗಬಹುದು ಈ ವರ್ಷ. ತುಂಬ ನಮಗೆ ಅದನ್ನು ಈಗ ನೀವು ಇದಕ್ಕೆ ಗಮನ ಕೊಡಿ, ಮಾಧ್ಯಮದವ್ರು ದಯಮಾಡಿ ರಾಜಕೀಯ ಬಿಟ್ಬಿಡಿ. ಇದು ಯಾರೋ ಇರ್ತಾರೆ, ಹೋಯ್ತಾರೆ, ಬರ್ತಾರೆ, ಮಾಡ್ತಾರೆ, ಏನೋ ಮಾಡ್ತಾರೆ. ನೀವು ಗಮನ ಕೊಡಿ. ಈಗ ಮಳೆಗಾಲ ಮಳೆ ಕಡಿಮೆ ಆಗ್ತಾ ಇದೆ, ಮುಂಗಾರು ಮಳೆ ತೊಂದರೆ ಆಗ್ತದೆ ಅಂತೇಳಿ ನಮ್ಗೆ ಈಗಾಗಲೇ ಮಾಹಿತಿ ಇದೆ, ಹವಾಮಾನ ಇಲಾಖೆಯಿಂದ ಮಾಹಿತಿ ಇದೆ. ಅದಕ್ಕೆ ನೀವು ಏನು ಕ್ರಮ ತೆಗೆದುಕೊಂಡಿದ್ದೀರಾ ಅಂತೇಳಿ ಮಂತ್ರಿಗಳಿಗೆ ನೀವು ಕೇಳಿ. ಅದನ್ನು ಬಿಟ್ಟು ಇಲ್ಲಿ ನೀವು ಹೋಯ್ತೀರಾ, ಅವ್ರು ಹೋಯ್ತಾರ, ಇವರು ಬೆಚ್ಚರಿಕೆ ಹಾಕವ್ರೆ, ಇವರು ಇವೆಲ್ಲ ಇದ್ದಿದೆ ರಾಜಕೀಯದಲ್ಲಿ. ಸರ್ಕಾರಕ್ಕೆ ಸರ್ ಏನಂತ ಅಲ್ಲ, ಈ ವಿಚಾರವಾಗಿ ಮೀಟಿಂಗ್ ಕರೆದವ್ರೆ. ಮೊನ್ನೆ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಸಚಿವರು ಮೀಟಿಂಗ್ ಎಲ್ಲ ಆಗಿದೆ. ಯಾವ ರೀತಿ ಈ ಕುಡಿಯೋ ನೀರಿನ ಸಮಸ್ಯೆನ ಎದುರಿಸಬೇಕು, ಮೇವಿನ ಸಮಸ್ಯೆನ ಎದುರಿಸಬೇಕು ಅಂತೇಳಿ ಈಗಾಗಲೇ ಅದು ತೀರ್ಮಾನ ಆಗಿದೆ. ಈಗ ಅದಕ್ಕೆ ದುಡ್ಡು ಹಣ ಬಿಡುಗಡೆ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು. ನೀವು ಯಾರನ್ನ ಕೇಳಬೇಕು ಅವ್ರನ್ನ ಕೇಳಲ್ಲ. 24 ಗಂಟೆ ಒಳಗಡೆ ನನಗೆ ಅಧಿಕಾರ ಕೊಡಿ, ನಾನು ನರೇಂದ್ರ ಮೋದಿ ಕೈ ಹಿಡ್ಕೊಂಬಂದು ಬರೆಸ್ಬಿಡ್ತೀನಿ ಮೇಕೆದಾಟದ ಅಂತ ಅವ್ರನ್ನ ಕೇಳಲ್ಲ. ನೀವು ಸುಮ್ಮನೆ ನಮ್ಮನ್ನು ಕೇಳ್ತೀರಾ. ಈಗ ಮೇಕೆದಾಟದಲ್ಲಿರ್ತಕ್ಕಂಥ ಅಡಚಣೆಯನ್ನು ಸಂಪೂರ್ಣವಾಗಿ ಕೋರ್ಟ್ ಮಟ್ಟದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ನಿವಾರಣೆ ಮಾಡಿದ್ದಾರೆ. ಕೋರ್ಟು ಮಾಡ್ಬೋದು ಅಂತೇಳಿ ಅವಕಾಶ ಮಾಡಿಕೊಟ್ಟಿದೆ. ಈಗ ಜವಾಬ್ದಾರಿ ಯಾರ್ದು? ಕೇಂದ್ರ ಸರ್ಕಾರದ್ದು. ಯಾರಾದರೂ ಒಬ್ಬರು ನೀವು ಕೇಂದ್ರ MP ಗಳನ್ನ ಅಥವಾ ಸಚಿವರನ್ನ ಕೇಳಿದ್ದೀರಾ ನೀವು ಈ ಪ್ರಶ್ನೆನ? ಎಲ್ಲಿ ಕೇಳ್ತಾ ಇದ್ದೀರಾ ಹೇಳಿ. ನೀವು ಮಾಧ್ಯಮದವ್ರ ಜವಾಬ್ದಾರಿನೂ ಕೂಡ ಅಷ್ಟೇ ಇದೆಯಲ್ಲ. ನೀವು ಬೆಂಗಳೂರು ವಾಸ ಮಾಡ್ತೀರ, ಬೆಂಗಳೂರು ಕುಡಿಯೋ ನೀರು ಬೇಕು ನಿಮಗೆ ಅಲ್ವಾ? ಕೇಳಿದ್ದೀರಾ ಮಂತ್ರಿಗಳನ್ನ? ಯಾವತ್ತರ ತೇಜಸ್ವಿ ಸೂರ್ಯ ಅವರು ವೀರಾವೇಶದ ಭಾಷಣ ಮಾಡ್ತಾರಲ್ಲ, ಮೇಕೆದಾಟು ವಿಚಾರ ಏನಪ್ಪ ಮಾಡಿದೆ ಅಂತ ಕೇಳಿದ್ದೀರಾ? ಇಲ್ಲ. ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳಿದ್ದೀರಾ? ಇವರೆಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಮಂತ್ರಿಗಳಾಗಿ, ಕೇಂದ್ರದ ಮಂತ್ರಿಗಳಾಗಿ ಏನೂ ಕೆಲಸ ಮಾಡದೆ ರಾಜ್ಯಕ್ಕೆ ಅನುಕೂಲ, ಇವರಿಂದ ರಾಜ್ಯಕ್ಕೆ 3 ಪೈಸದ ಪ್ರಯೋಜನವೂ ಇಲ್ಲ. ಇವರಿಂದ ಮಾಡ್ಕೊಡೋ ಕೇಳಿ ಮೇಕೆದಾಟನ. ಇವತ್ತು ಕುಮಾರಸ್ವಾಮಿನೂ ಅವರಲ್ಲಿ ಆ ಭಾಗದಲ್ಲಿ ಗೆದ್ದಿರ್ತಕ್ಕಂಥವ್ರು, ಕಾವೇರಿ ನದಿ ಭಾಗದಲ್ಲಿ ಗೆದ್ದಿರ್ತಕ್ಕಂಥವ್ರು. ಅವ್ರನ್ನ ಕೇಳಿ ನೀವು ಕುಮಾರಸ್ವಾಮಿ ಅವ್ರನ್ನ. ಮೇಕೆದಾಟು ಯಾಕೆ ಏನೋ ಕಾಲಿಡ್ಕೋಬೇಕಾ? ನಿಮ್ಮದು ಜವಾಬ್ದಾರಿ ಇಲ್ವಾ? ಎಲ್ಲ ತೊಗೊಂಡು ಅಂತಕ್ಕೆ ಬರಬೇಕು, ನಾನು ಕರ್ಕೊಂಡು ಹೋಗ್ತೀನಿ, ಅದೆಲ್ಲ ಪ್ರಶ್ನೆ. ನಿಮ್ಮದು ಜವಾಬ್ದಾರಿ ಇಲ್ವಾ? ನಿಮ್ಗೆ ಓಟ್ ಹಾಕಿಲ್ವಾ ಜನ? MP ಮಾಡಿಲ್ವಾ? ಕಾವೇರಿ ಕೋಳದಲ್ಲಿ ಯಾರು MP? ಅವರೇ ಅಲ್ವಾ? ಜವಾಬ್ದಾರಿ ಇಲ್ವಾ? ಈಗ ನಮ್ಮ ಉಪಮುಖ್ಯಮಂತ್ರಿಗಳ ಮುಂದೆ ಇದ್ದಿದ್ದು ಕೋರ್ಟಲ್ಲಿ, ಕೋರ್ಟನ್ನು ಯಶಸ್ವಿಯಾಗಿ ಅಲ್ಲಿ ನಮ್ಮ ವಾದವನ್ನು ಮಂಡಿಸಿ ಅದನ್ನು ನಮ್ಮ ಪರವಾಗಿ ಮಾಡ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು. ಈಗ ನಮಗೆ ಈಗ ಇಲ್ಲ ಅಂತಂದರೆ ಇವರೆಲ್ಲ ರಾಜೀನಾಮೆ ಕೊಟ್ಟು ಬರಲಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಮಾಡಿ ತೋರಿಸ್ತೀವಿ ಕಾವೇರಿನ, ಖಂಡಿತ. ಇದರ ಜೀವನದಲ್ಲಿ ರಾಜಕಾರಣ ಮಾಡಲ್ಲ ನಾವು ಅವ್ರಂಗೆ ಬೊಗಳೆ ಹೊಡೆಯೋದಕ್ಕೆ, ಸುಳ್ಳು ಹೇಳೋದಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ. ನಾವು ಮಾಡಿ ತೋರಿಸ್ತೀವಿ ಅದನ್ನು. ಇವ್ರಿಗೆ ಅಧಿಕಾರ ಕೊಟ್ಟವ್ರೆ, ಮಾಡಬೇಕಲ್ಲ ಇವರು. ನೀವು ಅದನ್ನು ಮಾಧ್ಯಮದಲ್ಲಿ ಹೇಳ್ಬೇಕು, ಅದನ್ನು ನೀವು ಸರಿಯಾಗಿ ಹೇಳ್ತಾ ಇಲ್ಲ. ನೋಡ್ರಿ, ಇವರೆಲ್ಲ ಕೈಗೊಂಬೆಗಳು, ಹೈಕಮಾಂಡ್ನ ಕೈಗೊಂಬೆಗಳು. ಯಾರಿಗೂ ಕೂಡ ಸ್ವತಂತ್ರವಾದಂಥ ಅವರ ಇದನ್ನು ವ್ಯಕ್ತಪಡಿಸ್ತಕ್ಕಂಥ ಇದು ಅವಕಾಶ ಅವ್ರಿಗೆ ಎಲ್ರಿಗೂ ಇದ್ರೂ ಕೂಡ ಯಾರು ಮಾಡ್ತಾ ಇಲ್ಲ. ಎದುರ್ಕೊಂತಾರೆ ಹೈಕಮಾಂಡ್ಗೆ. ಅವ್ರು ಹೈಕಮಾಂಡ್ ಎದೊಳ್ತಾರೆ, ಕೂತ್ಕೋತಾರೆ. ನಾನು ಆಗಲೇ ಒಂದು ಸರಿ ಹೇಳಿದ್ದೆ, ನಾನು ದ್ರಾಕ್ಷಿ ಏನು ಅಂತ ಹೇಳಿದ್ದೆ ನಾನು ಅವಾಗ. ನಮ್ಮವರೆಲ್ಲ ಹಂಗೆ ಅಂತ ಪುನಃ ನನ್ನ ಬಾಯಲ್ಲಿ ಹೇಳಿಸ್ಬೇಡಿ ಆ ಮಾತನ್ನ. ಅವ್ರಿಗೆ ಅಧಿಕಾರ ಮುಖ್ಯನೇ ವಿನ, ಅವ್ರಿಗೆ ಇರ್ತಕ್ಕಂಥ ಚೇರ್ ಮುಖ್ಯನೇ ವಿನ ಈ ರಾಜ್ಯದ ಹಿತ ಮುಖ್ಯ ಅಲ್ಲ ಅವ್ರಿಗೆ ಯಾರಿಗೂ. ಯಾರಾದರೂ ಕೂಡ ಒಬ್ಬರು ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿದಾರಾ? ಈಗ ನಾವು ಹೇಳ್ತೀವಿ, ಈಗ ಎಷ್ಟು ಸೀಟ್ ಇದೆ ನಮ್ಮಲ್ಲಿ ಲೋಕಸಭೆಯಲ್ಲಿ? ಟೋಟಲ್ಲು 500 ಐತಲ್ವಾ? ಅಲ್ಲಿ ತಗೊಂಬರಲಿ ಮಹಿಳಾ ಬಿಲ್ನ, ನಾವು ಪಾಸ್ ಮಾಡಿಸ್ಕೊಡ್ತೀವಿ. ನಾವು ನಮ್ಮ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತೀವಿ. 543 ಜನದಲ್ಲಿ ಮಹಿಳಾ ಬಿಲ್ 33% ಬರಬೇಕು ಅಂತೇಳಿ ಅದನ್ನು ಬಿಲ್ನ ಮಂಡಿಸ್ಲಿ. ಅವರು ಡಿಲಿಮಿಟೇಷನ್ ಬಿಟ್ಬಿಡ್ಲಿ. ಅವರು ಡಿಲಿಮಿಟೇಷನ್ ವಿಚಾರ, ಬೇರೆ ವಿಚಾರ ಚರ್ಚೆ ಮಾಡೋದು ಬೇಡ. ಈ 543ರಲ್ಲಿ 33% ಮಹಿಳೆಯರು ಕೊಡಿ ಅಂತೇಳಿ ಆ ಬಿಲ್ನ ಪಾಸ್ ಮಾಡೋದಕ್ಕೆ ಅವ್ರು ತಗೊಂಬರಲಿ. ನಾವು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ನಾವು ಖಂಡಿತ ಅದನ್ನು ಪಾಸ್ ಮಾಡಿಸ್ಕೊಡ್ತೀವಿ. ಅದು ಬಿಟ್ಬಿಟ್ಟು ಮುಂದೆ ಏನೋ ಒಂದು ತೋರಿಸಿ ಹಿಂದ್ಗಡೆ ಏನೋ ಒಂದು ಗಿಟ್ಸ್ಕೊಳ್ಳೋವಂಥ ಕೆಲಸ ಆಗೋದು ಬೇಡ. ಅದಕ್ಕೆ ತಕ್ಕಂತೆ ಇವರು ಎಲ್ಲ ತಾಳ ಹೊಡಿತಾವ್ರು. ಕೆಲವರೆಲ್ಲ ಹೇಳಿರ್ತಾರೆ, ನೀವು ಹೋಗಿ ಸ್ಟ್ರೈಕ್ ಮಾಡಿ ಹೆಣ್ಮಕ್ಳನ್ನೆಲ್ಲ ಎತ್ಕಟ್ಟಿ ಕಾಂಗ್ರೆಸ್ನವ್ರ ಮೇಲೆ ಅಂತ. ಹಂಗೆ ಪಾಪ ಇವರೆಲ್ಲ ಬೀದಿಗೆ ಇಳಿದು ಬಾಯ್ ಬಿಡ್ಕೋತಾವ್ರೆ. ಈಗ ಮಾಡಲಿ, 543 ಜನದಲ್ಲಿ ಮಾಡಲಿ. ನಾವು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಖಂಡಿತ ಆ ಬಿಲ್ ಪಾಸ್ ಮಾಡಿಸ್ಕೊಡ್ತೀವಿ.
543 ಜನದಲ್ಲಿ 33% ಕೊಡಲಿ ಹೆಣ್ಮಕ್ಳಿಗೆ. ಅವರು ಉದ್ದೇಶನೇ ಬೇರೆ, ಮಂಡಿಸತಕ್ಕಂಥ ಉದ್ದೇಶನೇ ಬೇರೆ, ಆ ಹಿತಾಸಕ್ತಿನೇ ಬೇರೆ, ಅದ್ರ ಉದ್ದೇಶಗಳೇ ಬೇರೆ. ಅದರಿಂದ ಅದು ಫೇಲ್ ಆಗಿದೆ. ಅದು ಒಳ್ಳೆ ರೀತಿಯ ಒಳ್ಳೆ ಮನಸ್ಸಿನ ನಿಜವಾಗ್ಲೂ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನಂಗಿದ್ದಿದ್ರೆ ಈಗ ಮೊದಲು 543 ಸೀಟಲ್ಲಿ ಮಂಡಿಸ್ಬೇಕಾಗಿತ್ತು. ಅದನ್ನು ಅಪ್ರೂವ್ ಮಾಡಿಕೊಡ್ತಿದ್ದು, ಆಮೇಲೆ ಡಿಲಿಮಿಟೇಷನ್ ಮಾಡ್ಬೋದಾಯ್ತಲ್ಲ. ಅದೆಲ್ಲದಕ್ಕೂ ಅನ್ವಯ ಆಗ್ತಿತ್ತಲ್ಲ, ಡಿಲಿಮಿಟೇಷನ್ಗೂ ಅನ್ವಯ ಆಗ್ತಿತ್ತು. ಆಮೇಲೆ ಅದರ ನೆಪದಲ್ಲಿ ಇದನ್ನು ಪಾಸ್ ಮಾಡ್ಕೊಂಬಿಡೋಣ ಅಂತ ಬಂದರು. ಸ್ವಲ್ಪ ಅವ್ರಿಗೆ ಈಗನೆಲ್ಲ ಬೀದಿಗೆ ಇಳಿದು ಓಡಾಡ್ತವ್ರೆ. ನಾವು ನೋಡ್ತಾ ಇದ್ದೀವಿ, ಖುಷಿ ಪಡ್ತಾ ಇದ್ದೀವಿ. ಕಾಂಗ್ರೆಸ್ನ ಇವರು BJP ಅವ್ರು ಬೀದಿಗೆ ಇಳಿದಿರೋದನ್ನು ಭಾಳ ದಿವಸ ಹೋಗಿತ್ತು. ಅವರೆಲ್ಲ ಬೀದಿಗೆ ಇಳಿದು, ನಾವು ಬೀದಿಗೆ ಇಳಿದಿದ್ದೋ ಇಳಿತಾ ಇದ್ದು, ಅವ್ರು ಇಳಿದಿರಲ್ಲ. ಖುಷಿ ಪಡ್ತಾ ಇದ್ದೀವಿ. ಒಂಚೂರು ಹೆಣ್ಮಕ್ಳ ಹೆಸರು, ಹೆಣ್ಮಕ್ಳದಾರು ಅಟ್ಲೀಸ್ಟ್ ಈಗಲಾರು ಜಪ ಮಾಡಲಿ ಅವ್ರ ಹೆಣ್ಮಕ್ಳ ಹೆಸರನ್ನ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.